ಸೊ ಗೈಸ್, ಇವತ್ತು ಮೈನ್ ಕ್ರಾಫ್ಟ್ ಆಡ್ತಿದ್ದೀವಿ. ಇದರಲ್ಲಿ ಪಿ ವಿ ಪಿಗೆ ಏನೇನು ಬೇಕು ಅನ್ನೋದು ಹೇಳ್ಕೊಡ್ತಿದ್ದೀನಿ. ಓಕೆ, ಚೊಕ್ಕ ಇದೆಯಲ್ಲ ಮೈನ್ ಬ್ರೋ, ಕೀಬೋರ್ಡ್ ವರ್ಕ್ ಹತ್ರ ಎಳ್ಕೊಂಡು ಕೂತ್ಕೊಳ್ಳಿ. ಇದರಲ್ಲಿ ಈಗ ಏನು ಮಾಡೋಕ್ಕೆ ಬಂದಿರೋದು ಗೊತ್ತಾ? ಎಲ್ಲ ಒಳಗಡೆ ಅಂತದ್ದು ಇವೆಲ್ಲ ಸುಮ್ಮನೆ ಕಸಕ್ಕೆ ಏನೇನೋ ತೊಗೊಂಡ್ಬಿಟ್ಟಿದ್ದೀನಿ. ಅದನ್ನೆಲ್ಲ ಈಗ ಒಳಗಿಡಿಯೋ ಸಮಯ ಬಂದಿದೆ. ಸೊ ಇವಾಗ ಪಿ ವಿ ಪಿಗೆ ಏನೇನು ಬೇಕು ಅಂತ, ನಾರ್ಮಲಿ ಕ್ರಿಯೇಟಿವಲ್ಲಿ ಎಲ್ಲರೂ ಪಿ ವಿ ಪಿ ಮಾಡ್ತಾರೆ. ಪಿ ವಿ ಪಿ ಮಾಡ್ತಾ ಅದನ್ನು ಸರ್ವೈವಲಿಗೆ ಹಾಕ್ಕೊತಾರೆ. ಸೊ ಪಿ ವಿ ಪಿಗೆ ಬೇಗ ಸೋತಾಗ್ಬಿಡ್ತಾರಲ್ವ, ಅದಕ್ಕೆ ಬೆಸ್ಟ್ ಎನ್ಚಾಂಟ್ಮೆಂಟ್ಸ್ ಬೇಕು ಅಂತ ನಾನು ತೋರಿಸ್ತಿದ್ದೀನಿ ವಿಡಿಯೋನ. ಸೊ ಆ ನೆಥರೈಟ್ ಆರ್ಮರ್ ಎಲ್ಲ ಬೇಕು. ಆಮೇಲೆ ಎನ್ಚಾಂಟೆಡಲ್ಲಿ ಇನ್ಫಿನಿಟಿ ಒಂದು ಇಟ್ಕೊಂಡಿರಿ. ಆಮೇಲೆ ಅವೆಲ್ಲ ಏನು ಬೇಡ. ಮೆಂಡಿಂಗ್ ತುಂಬಾ ತಗೊಳ್ಳಿ. 1 2 3 4 ಬೇಕಾಗುತ್ತೆ. ಸಣ್ಣ ಅಷ್ಟೇ. ಓಕೆ, ಇಷ್ಟಾದ ಮೇಲೆ ನೀವು ಒಂದು ಆ್ಯನ್ವಿಲ್ ತಗೋಬೇಕು. ಅದು ಎನ್ಚಾಂಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತಲ್ವ, ಅದಕ್ಕೆ. ಇಲ್ಲ ಸುಮ್ಮನೆ ನೀವು ಎನ್ಚಾಂಟ್ ಮಾಡಪ್ಪ ಅಂದರೆ ಅದೇನಾಗಲ್ಲ. ಸೊ ಎನ್ಚಾಂಟ್ ಟೇಬಲ್ ಎಲ್ಲೈತೆ ಬ್ರೋ? ಕಣ್ಣಿಗೆ ಹೊರಗೆ. ಓಕೆ, ಇವಾಗ ಕೆಳಗೆ ಬಿದ್ದುಬಿಟ್ಟು ಇನ್ವೆಂಟ್ರಿ ಒತ್ತಿ. ಜಸ್ಟಿಗೆ ನನ್ನಲ್ಲಿ ಕಾಣಿಸ್ತಿಲ್ಲ, ಯಾಕಂದರೆ ಇನ್ವಿಸಿಬಿಲಿಟಿ ಪೋಷನ್ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಅದಕ್ಕೆ ನೋ ಟೆನ್ಷನ್. ಅದಕ್ಕೆ ನಾವೇನು ಮಾಡೋಕ್ಕೆ ಬರುತ್ತೆ? ಸೊ ಇದಿಲ್ಬಿಡಿ, ಆ್ಯನ್ವಿಲ್ ಮೌಸ್ ನೋಡಿ. ನೀವು ಸರ್ವೈವಲಲ್ಲಿ ಐರನ್ ಹುಡ್ಕಕ್ಕೆ ಹೋದರೆ ನಿಮಗೆ ಎಷ್ಟಾದರೂ ನೈಟ್ ಪೋಷನ್ ಹೋಗ್ತಾ ಬಂತು. ಒಂದು ಪೋಷನ್ ಬೇಕು, ಒಂದು ಇದಿಡು. ಶಿಫ್ಟ್ ನೈಟ್ ಪೋಷನ್ ತಗೋಬೇಕು ಬೇಗ. ನಾನೆಲ್ಲ ಕುಲ್ಡ ಆಗ್ಬಿಡ್ತೀನಿ. ನೈಟ್ ವಿಷನ್ ತಗೊಂಡು ಇದನ್ನು ಪ್ಲಸ್ ಯುವರ್ ಸೆಲ್ಫ್. ಆಮೇಲೆ ಇದನ್ನು ತೆಗೆದು ಕಸದ ಥರ ಬಿಸಾಡ್ಬಿಡೋದು. ಆಮೇಲೆ ಇವಾಗ ಎನ್ಚಾಂಟ್ ಮಾಡೋಕ್ಕೆ ಶುರು ಮಾಡೋಣ. ಮೊದಲು ಈ ಹೆಲ್ಮೆಟನ್ನು ಫಸ್ಟ್ ಸ್ಲಾಟಲ್ಲಿಡಿ. ಇನ್ಫಿನಿಟಿ ಅಲ್ಲ, ಮೆಂಡಿಂಗ್ನ ತೊಗೊಂಡೋಗಿಲಿಟ್ರೆ ಟ್ಯಾಡ್ಯಾವ್ ಅಂತ ಒಂದು ಈ ಹೆಲ್ಮೆಟ್ಟು ಬರುತ್ತೆ, ಎನ್ಚಾಂಟ್ ಆಗಿರೋ ಹೆಲ್ಮೆಟ್ಟು. ಅದಾದ ಮೇಲೆ ಮತ್ತೆ ಮೆಂಡಿಂಗ್ ತಗೊಂಡು ಅದನ್ನು ಚೆಸ್ಟ್ ಪ್ಲೇಟಿಗೂ ಇಟ್ಟು, ಆಮೇಲೆ ಟ್ಯಾಡ್ಯಾವ್ ಟ್ಯಾಡ್ಯಾವ್. ಇನ್ಫಿನಿಟಿ ಬೇಡ. ಇವೆಲ್ಲ ಸ್ವಲ್ಪ ಕಸ ಯಾಕೆ ಬಂತು ಗೊತ್ತಾ? ನೋಡಿ, ಇಲ್ಲಿ ಫುಲ್ಲು ಬ್ಲಾಸ್ಟ್ ಮಾಡ್ಕೊಂಡು ಹೋಗಿ TNT-ಇಂದ. ಫ್ಲೈ ಬ್ರೋ, ಫ್ಲೈ ಎಲ್ಲ ಬ್ಲಾಸ್ಟ್ ಮಾಡ್ಕೊಂಡು ಬಂದು ಇಲ್ಲಿಂದ ಅದು ಫುಲ್ ಬ್ಲಾಸ್ಟ್ ಮಾಡ್ಕೊಂಡು ಬಂದೆ TNT-ಇಂದ. ಅದಕ್ಕೆ ಸ್ವಲ್ಪ ಎಡವಟ್ಟಾಗೋಯ್ತು. ಎಡವಟ್ಟು ಪ್ಲಸ್ ಡಿಪರೇಷನ್, ಅದು ಡಿಪರೇಷನ್ ಆಯಿತು ಸ್ವಲ್ಪ. ಅದಕ್ಕೆ ಅದು ಸ್ವಲ್ಪ ಎಡವಟ್ಟಾಗ್ಬಿಟ್ಟಿದೆ. ಇನ್ವೆಂಟ್ರಿ ಸ್ಕ್ರೋಲ್ ಡೌನ್ ಕರೋ. ಆಮೇಲೆ
ಅದು ಥಾರ್ನ್ಸ್ ಅಂತ ಒಂದು ಎಲ್ಲೋ ಒಂದಿರುತ್ತೆ ನೋಡಿ. ಅನ್ಬ್ರೇಕಬಲ್ 3 ಬೇಕು. ಅದು ಸ್ವಲ್ಪ ಬೇಗ ಮುರಿದೋಗಲ್ಲ. ಅನ್ಬ್ರೇಕೇಬಲ್ ಅಂದರೆ ನೀವು ಎಷ್ಟು ಆ ಥರ ಎಲ್ಲ ಹೊಡ್ಕೊತೀರಲ್ಲ PvPಲಿ, ಆವಾಗ ಅದು ಮುರಿದೋಗಲ್ಲ. ಅದಕ್ಕೆ ಅದನ್ನು ಬೇಕು. ಅನ್ಬ್ರೇಕೇಬಲ್ 3 4 ಇದೆ ತಾನೆ. ಅನ್ಬ್ರೇಕೇಬಲ್ ಈಗ ಹೆಲ್ಮೆಟ್ಟು ಇನ್ಫಿನಿಟಿ ಅಲ್ಲ. ಇನ್ಫಿನಿಟಿ ಅಲ್ಲ ಕಣೋ. ಥೋ, ಇದು ಅನ್ಬ್ರೇಕೇಬಲ್ ತಾನೆ. ಸೌಂಡ್ ಕೊಡೋಣ. ಸೌಂಡ್ ಆಮೇಲೆ ಮತ್ತೆ ಎನ್ಚೆಂಟ್ ಮಾಡಿರೋದು ಮತ್ತೆ ಹಾಕಕ್ಕೆ ನೋಡಬೇಡಿ, ಅದು ಬರಲ್ಲ. ಅದು ದಟ್ ವಿಲ್ ನಾಟ್ ಕಮ್, ಡೋಂಟ್ ಟ್ರೈ ದಟ್. ಆಮೇಲೆ ಏನು ಮಾಡಬೇಕಂದ್ರೆ ಒಂದು ಲಂಗೇಜ್ ಎನ್ಚೆಂಟ್ಮೆಂಟ್ ತಗೊಳ್ಳಿ ಇದು. ಆಮೇಲೆ ವಿಂಡ್ ಬರ್ಸ್ಟ್ 3, ಆಮೇಲೆ ಡೆನ್ಸಿಟಿ 5. ಇಲ್ಲ ಐತಲ್ವಾ. ಮತ್ತೆ ಕತ್ಲಾಯ್ತಾ? ವೆರಿ ಗುಡ್ ಬ್ರೋ, ವೆರಿ ಗುಡ್. ತಗೊಂಡು 10 ನಿಮಿಷ ಆಗಿರಲ್ಲ, ಅಷ್ಟು ಬೇಗ ಎಲ್ಲ ಕತ್ಲಾಗಿ ಟಡ್ಯಾವ್ ಅಂತ ಹೋಗ್ಬಿಡತ್ತೆ. ವಾಟ್ ಈಸ್ ದಿಸ್? ಆಯ್ತಾ? ಕ್ಲಿಯರಾ? ಪಟ ಪಟ ಪಟ. ಅಲ್ಲೋ ಸ್ವಲ್ಪ ಇದು ಯಾಕೋ ಕೈಯಲ್ಲೇ ಇರಲಪ್ಪ. ಇದು ಸುಮ್ಮನೆ ಕತ್ಲಾಗ್ಬಿಡತ್ತೆ. ಡೆನ್ಸಿಟಿ 5 ತಗೊಂಡಾದ್ಮೇಲೆ ಅಟ್ಯಾಕ್ ಮಾಡೋದಲ್ಲ, ಇವಾಗಲೇ ತಡ್ಕೋಬೇಕು. ವಿಂಡ್ ಬರ್ಸ್ಟ್ ಇದಕ್ಕೆ ಬರಲ್ಲ ತಡಿ. ಲಂಗೇಜ್ ಸ್ವರ್ಡಿಗೆ ಫೈರ್ ಎಸೆಪ್ಟ್ ಲುಕ್ಕ ಇಲ್ಲಿ ಅಸೆಪ್ಟ್ ಫೈರ್ ಅಸೆಪ್ಟ್ ತಗೊಂಡ್ಬಿಟ್ಟು ಇದು ಸೆಕೆಂಡ್ ಸ್ಲಾಟಲ್ಲಿ ಹಾಕಿ, ಇದು ಫಸ್ಟ್ ಸ್ಲಾಟಲ್ಲಿ ಹಾಕಿ 4 ಬರುತ್ತೆ. ನೀವು ಡೆನ್ಸಿಟಿ 5ನ ಬೇಕಿದ್ರೆ ಮೇಸಿಗೆ ಇಟ್ಕೋಬೋದು. ಆಮೇಲೆ ವಿಂಡ್ ಬರ್ಸ್ಟು ಅಷ್ಟೇ. ಈ ಮೇಸು ತಗೊಂಡು ಬಂದಿಲ್ಲ ಹಾಕಿ ಬಿಸಾಡ್ಬಿಡಿ. ಮೇಸ್ ಡೆನ್ಸಿಟಿ 5 ಮತ್ತು ಇಲ್ಲಿ ಹಾಕಿ. ಆಮೇಲೆ ನೀವು ಎನ್ಚೆಂಟ್ ಮಾಡಬೇಕಿದ್ರೆ ನಿಮ್ಮ ಹತ್ರ ಎಕ್ಸ್ಪೀಸು ಇರಬೇಕು. ಎಕ್ಸ್ಪೀಸ್ ಹೆಂಗೆ ಬರುತ್ತೆ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಅನಿಮಲ್ಸ್ನ ಇದು ಊಟಕ್ಕಂತ ತಗೋವಾಗ ಅದು ಬರುತ್ತೆ. ಸೊ ನೋಡಿ, ಕಣ್ಣಲ್ಲಿ ಐರನ್ ಬೆಳ್ಕೊಂತಿದ್ವಿ. ಸರ್ವೈವಲಲ್ಲಿ ಫುಲ್ ಸ್ಟೋನ್, ಫುಲ್ ಇದಿಷ್ಟಾದ್ಮೇಲೆ ಸ್ವರ್ಡಿಗೆ ಬರೀ ಫೈರ್ ಅಸೆಪ್ಟ್ ಇದೆ. ಅದಕ್ಕೆ ಮೆಂಡಿಂಗು ಹಾಕ್ಬೋದು, ಬಟ್ ನಾನು ಹಾಕಲ್ಲ, ನೀವು ಹಾಕ್ಬೋದು. ಆಮೇಲೆ ಫೈರ್ ಅಸೆಪ್ಟ್ ಅಲ್ಲದೆ ಶಾರ್ಪ್ನೆಸ್ 5 ಹಾಕ್ಬೋದು. ಅದು ಹುಡ್ಕಕ್ಕೆಲ್ಲ ನಮ್ಮ ಹತ್ರ ಅಷ್ಟು ಟೈಮ್ ಇಲ್ಲ. SHARP ಶಾರ್ಪ್ನೆಸ್ 5 2 ತಗೊಳ್ಳೋಣ. ಸ್ಪಿಯರ್ಗೂ ಬರುತ್ತಿದ್ದು ಎಲ್ಲೈತೆ ಬ್ರೋ ಏನಿಲ್ಲ. ಶಾರ್ಪ್ನೆಸ್ 5 ಆಮೇಲೆ ಸ್ವರ್ಡಿಗೆ ಹಾಕ್ತೀನಿ ನಾನು ಎನ್ಚಾಂಟ್ಮೆಂಟ್. ಇದನ್ನಿಲ್ಲ ಏನನ್ನ ತಗೊಂಡು ಏನನ್ನ ಮಾಡ್ತಿದ್ದೀನಿ. ಸ್ಪಿಯರಿಗೆ ಅಂದ್ಕೊಂಡು ನಾನು ಮೇಸಿಗೆ ಹಾಕ್ತಿದ್ದೀನಿ. ಸೊ ಇಷ್ಟು ಎನ್ಚಾಂಟ್ಮೆಂಟ್ ಇದ್ದರೆ ಮೋಸ್ಟ್ ಹೆಲ್ಪ್ಫುಲ್ ಆಗುತ್ತೆ, ತುಂಬ ಹೆಲ್ಪ್ಫುಲ್ ನೋಡಿ. ಇದು ನೀವು ಹಾರದಲ್ಲೇ ತಡ್ಕೊಳ್ಳು ನೋಡಿ. ಇವಾಗ ಓಡ್ತಾ ನೀವು ಈ ಮೌಸಲ್ಲಿ ಈ ಕ್ಲಿಕ್ ಮಾಡಿದ್ರೆ ಅದು ರೈಟ್ ಕ್ಲಿಕ್ ಅನ್ಸುತ್ತೆ. ರೈಟ್ ಕ್ಲಿಕ್ ಮಾಡಿದ್ರೆ ನೀವು ಹಾರ್ತಾ ನೋಡಿ, ಮಾಡ್ತೀನಿ ನೋಡಿ, ಮುಂದೋಗ್ಬಿಡ್ತೀರ. ಹುಯ್ ಹುಯ್ ಹುಯ್
ಕ್ರಿಯೇಟಿವಲ್ಲಿ ಇದ್ದೀನಿ. ನೋ ಟೆನ್ಷನ್ ನಾಟ್ ಗೈಸ್, ಟೆನ್ಷನ್ ನಾಟ್. ಪುರ್ ಆಮೇಲೆ ಸೊ ಇದು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಪಿ ವಿ ಪಿಗೆ ಏನೇನು ಬೇಕೋ ಎಲ್ಲ ತೋರಿಸಿದ್ದೀನಿ. ನೆಕ್ಸ್ಟ್ ಪಿ ವಿ ಪಿ ಯಾರಾದರೂ ಜೊತೆ ಪಿ ವಿ ಪಿ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಹೆಂಗಿತ್ತಂತ ಹೇಳಿ. ಸೊ ಬಾಯ್.